ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂದಂಟು. ಇದು ವ್ಯಕ್ತಿಯ ಕಥೆಯಲ್ಲ, ಕಾಲದ ಜೊತೆ ಹೋರಾಡಿದ ಕತೆ. ರಾಜ್ಯ ರಾಜಕಾರಣದಲ್ಲಿ ವರ್ಷಗಳು ಬರಬಹುದು, ಹೋಗಬಹುದು. ಆದರೆ ರಾಜ್ಯ ರಾಜಕಾರಣದಲ್ಲಿ ಶಾಶ್ವತವಾಗಿ ಉಳಿಯುವಂತಹ ಹೆಸರು ಅಹಿಂದ ಚಾಂಪಿಯನ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಕೇವಲ ಒಂದು ಹೆಸರಲ್ಲ, ಸಿದ್ದರಾಮಯ್ಯ ದೊಡ್ಡ ಶಕ್ತಿ. ಸಿದ್ದರಾಮಯ್ಯ ಅಂದರೆ ಸಿದ್ಧಾಂತ, ಸಿದ್ದರಾಮಯ್ಯ ಅಂದರೆ ಸಾಮಾಜಿಕ ನ್ಯಾಯ, ಸಿದ್ದರಾಮಯ್ಯ ಅಂದರೆ ಭರವಸೆ, ಸಿದ್ದರಾಮಯ್ಯ ಅಂದರೆ ಬೆಳಕು, ಸಿದ್ದರಾಮಯ್ಯ ಅಂದರೆ ಜಾತ್ಯತೀತತೆ, ಸಿದ್ದರಾಮಯ್ಯ ಅಂದರೆ ಬಡವರ ಪಾಲಿಗೆ ಭಾಗ್ಯ ವಿಧಾತ, ಸಿದ್ದರಾಮಯ್ಯ ಅಂದರೆ ಗ್ಯಾರಂಟಿಗಳ ಹರಿಕಾರ, ಸಿದ್ದರಾಮಯ್ಯ ಅಂದರೆ ದಾಖಲೆ ರಾಮಯ್ಯ. ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಎಲ್ಲವನ್ನೂ ಮೀರಿದ ದೊಡ್ಡ ಶಕ್ತಿ, ಕರ್ನಾಟಕದ ಮಾಸ್ ಲೀಡರ್, ಸಾಮಾಜಿಕ ನ್ಯಾಯದ ಸೂರ್ಯ ಸಿದ್ದರಾಮಯ್ಯ. ಇವತ್ತು ಸಿದ್ದರಾಮಯ್ಯನವರ ಅಧಿಕಾರದ ಯುಗ ಅಂತ್ಯ ಆಗಿದೆ. ಸುದೀರ್ಘವಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿ ರಾಜ್ಯಭಾರ ಮಾಡಿದ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಸಿದ್ದರಾಮನ ಹುಂಡಿಯಲ್ಲಿ ಹುಟ್ಟಿ ಕಾವಲು ಸಮಿತಿಯ ಅಧ್ಯಕ್ಷರಾಗಿ, ನಂತರ ಸಚಿವರಾಗಿ, ಉಪಮುಖ್ಯಮಂತ್ರಿಯಾಗಿ, ವಿರೋಧ ಪಕ್ಷದ ನಾಯಕನಾಗಿ, ಮುಖ್ಯಮಂತ್ರಿ ಆಗಿ ಸುದೀರ್ಘವಾಗಿ ತಮ್ಮ ರಾಜಕೀಯ ಜೀವನವನ್ನು ಸವೆದಿರುವ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಜೀವನಕ್ಕೆ ವಿದಾಯ ಹೇಳಿದ್ದಾರೆ. 9 ಬಾರಿ ಗೆಲುವು, 17 ಬಜೆಟ್ ಮಂಡನೆ, ಹಲವು ದಾಖಲೆಗಳು ಸಿದ್ದರಾಮಯ್ಯನವರ ಹೆಸರಲ್ಲಿದೆ. 2013ರಿಂದ 2018ರವರೆಗೆ ಭಾಗ್ಯ ವಿಧಾತ ಆಗಿದ್ದಂತಹ ಸಿದ್ದರಾಮಯ್ಯ 2023ರಿಂದ 2026ರವರೆಗೆ ಗ್ಯಾರಂಟಿ ಹರಿಕಾರರಾಗಿದ್ದರು. ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಕೇವಲ ಮುಖ್ಯಮಂತ್ರಿ ಆಗಿ ಉಳಿದಿರಲಿಲ್ಲ, ಸಿದ್ದರಾಮಯ್ಯ ನಿಜವಾದ ಜನನಾಯಕರಾಗಿದ್ದರು. ಬರೋಬ್ಬರಿ 40 ವರ್ಷಗಳ ಕಾಲ ಸುದೀರ್ಘ ರಾಜಕೀಯ ಜೀವನವನ್ನು ನಡೆಸಿದ ಸಿದ್ದರಾಮಯ್ಯನವರು ಇವತ್ತು ಅಂತಿಮವಾಗಿ ತಮ್ಮ ರಾಜಕೀಯ ಜೀವನಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಮುಂದೆ ರಾಜಕಾರಣದಲ್ಲಿ ಇರಲ್ವಾ, ಈಗಿನಷ್ಟು ಆಕ್ಟಿವ್ ಆಗಿರೋದಿಲ್ಲ. ಬಟ್ ಸುದ್ದಿಗೋಷ್ಠಿಯಲ್ಲಿ ಒಂದು ಮಾತು ಹೇಳಿದ್ರು, ರಾಜಕೀಯದಿಂದ ನಾನು ದೂರ ಹೋಗಲ್ಲ, ಕೊನೆ ಉಸಿರು ಇರೋವರೆಗೂ ಕೂಡ ರಾಜಕೀಯದಲ್ಲಿ ಇರ್ತೀನಿ, ಕೋಮುವಾದಿ ಶಕ್ತಿಗಳ ವಿರುದ್ಧ ಹೋರಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಯಿತು. ವಾಟ್ ನೆಕ್ಸ್ಟ್ ಸಿಎಂ ಯಾರು ಗೊತ್ತಿದೆ. ಡಿ ಕೆ ಶಿವಕುಮಾರ್. ಕೆಪಿಸಿಸಿ ಅಧ್ಯಕ್ಷರು ಕನಕಪುರ ಬಂಡೆ, ಕಾಂಗ್ರೆಸ್ ಪಾಲಿನ ಟ್ರಬಲ್ ಶೂಟರ್, ಇತ್ತೀಚೆಗೆ ಎಲೆಕ್ಷನ್ ಮಿಷನ್ ಡಿ ಕೆ ಶಿವಕುಮಾರ್ ನೆಕ್ಸ್ಟ್ ಸಿಎಂ ಆಗ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ನೆಕ್ಸ್ಟ್ ಸಿಎಂ ಸರಿ. ಈ ಒಂದು ಚೇಂಜ್ನಿಂದ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರದಲ್ಲಿ 3 ಪ್ರಮುಖ ಬದಲಾವಣೆಗಳು ಆಗ್ತಾ ಇದೆ. ಹಾಗಾದರೆ ಆ ಬದಲಾವಣೆಗಳು ಏನು ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಪ್ರತಿ ವರ್ಷ ಸಂಕ್ರಾಂತಿ ಬರುತ್ತೆ, ಸೂರ್ಯ ತನ್ನ ಪಥವನ್ನು ಬದಲಾಯಿಸ್ತಾನೆ. ಅದೇ ರೀತಿಯಾಗಿ ರಾಜ್ಯ ರಾಜಕಾರಣದ ಪಥ ಇವತ್ತು ಬದಲಾಗಿದೆ. ಸಾಮಾಜಿಕ ನ್ಯಾಯದ ಸೂರ್ಯ, ಅಹಿಂದ ಸಮುದಾಯದ ಸೂರ್ಯ ಸಿದ್ದರಾಮಯ್ಯ ಪಥ ಬದಲಿಸಿದ್ದಾರೆ, ತಮ್ಮ ದಿಕ್ಕನ್ನು ಬದಲಾಯಿಸಿದ್ದಾರೆ.
ಇದು ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸಂಕ್ರಮಣ. ಸೂರ್ಯ ಅರ್ಥಾತ್ ಸಿದ್ದರಾಮಯ್ಯ ಇನ್ನು ಮುಂದೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಈ ಒಂದು ಬದಲಾವಣೆ ಹಲವಾರು ಬದಲಾವಣೆಗಳಿಗೆ ಸಾಕ್ಷಿಯಾಗಲಿದೆ. ಇನ್ನು ಮುಂದೆ ರಾಜಕೀಯ ಲೆಕ್ಕಾಚಾರಗಳೇ ಬದಲಾಗುತ್ತೆ. ಇನ್ನು ಮುಂದೆ ರಾಜಕೀಯ ಸಮೀಕರಣಗಳೇ ಬದಲಾಗುತ್ತೆ. ಇನ್ನು ಮುಂದೆ ಜಾತಿ ಸಮೀಕರಣಗಳು ಬದಲಾಗುತ್ತೆ. ಪ್ರತಿಯೊಂದು ಎಲೆಕ್ಷನ್ಗೂ ಕೂಡ ಒಂದು ಲೆಕ್ಕಾಚಾರ ಮಾಡ್ತಾ ಇದ್ವಿ ನಾವು. ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಡೆಲ್ಲಿ ಲೋಕಸಭಾ ಚುನಾವಣೆಯವರೆಗೂ ಕೂಡ ಕರ್ನಾಟಕ ಅಂತ ಬಂದರೆ ಒಂದಿಷ್ಟು ಲೆಕ್ಕಾಚಾರಗಳನ್ನು ಮಾಡ್ತಾ ಇದ್ವಿ. ಆ ಲೆಕ್ಕಾಚಾರಗಳು ಮೂವರು ನಾಯಕರ ಸುತ್ತ ಇರ್ತಾ ಇತ್ತು. ಒಂದು ಎಚ್.ಡಿ. ದೇವೇಗೌಡರು, ಬಿ.ಎಸ್. ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು. ಈ ನಾಯಕರ ನಡುವೆ ಅಥವಾ ಈ ನಾಯಕರ ಸುತ್ತ ಮಾತ್ರ ರಾಜ್ಯ ರಾಜಕಾರಣ ಸುತ್ತಾ ಇತ್ತು ಇಷ್ಟು ವರ್ಷಗಳ ಕಾಲ. ಈಗ ಈ ಮೂವರೂ ನಾಯಕರು ಕೂಡ ಸೈಡ್ ಲೈನ್ ಆಗಿದ್ದಾರೆ. ಈ ಹಿಂದಿನಷ್ಟು ಆಕ್ಟಿವ್ ಆಗಿರೋದಿಲ್ಲ. ಈಗ ಹೊಸ ನಾಯಕತ್ವ ಬರ್ತಾ ಇದೆ. ಬಿಜೆಪಿಯಲ್ಲಿ ವಿಜಯೇಂದ್ರ, JDS ನೋಡ್ತಾ ಇದ್ವಿ ಕುಮಾರಸ್ವಾಮಿ ನಂತರ ನಿಖಿಲ್ ಕುಮಾರಸ್ವಾಮಿ ತುಂಬ ಅಗ್ರೆಸಿವ್ ಆಗಿ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ DK ಶಿವಕುಮಾರ್, ಅದಾದ ನಂತರ ಪ್ರಿಯಾಂಕ್ ಖರ್ಗೆ, ಅದಾದ ನಂತರ ನೆಕ್ಸ್ಟ್ ಜನರೇಷನ್ ಲೀಡರ್ಗಳಿದ್ದಾರೆ. ಇದೆಲ್ಲವನ್ನ ಬಿಟ್ಟು ನಾನು ಆಗಲೇ ಹೇಳ್ತಾ ಇದ್ದೆ, ಬದಲಾವಣೆ ಜಗದ ನಿಯಮ. ಅದರಂತೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. DK ಶಿವಕುಮಾರ್ CM ಆಗ್ತಾರೆ. ಈ ಬದಲಾವಣೆಯಿಂದ ಕಾಂಗ್ರೆಸ್ ಸರ್ಕಾರ ಮತ್ತು ಪಕ್ಷದಲ್ಲಿ 3 ಪ್ರಮುಖ ಬದಲಾವಣೆಗಳಾಗುತ್ತೆ. ಮೊದಲ ಪ್ರಮುಖ ಬದಲಾವಣೆ KPCC ಅಧ್ಯಕ್ಷರ ಬದಲಾವಣೆ. KPCC ಅಧ್ಯಕ್ಷ ಸ್ಥಾನಕ್ಕೆ ಹೊಸ ವ್ಯಕ್ತಿಯ ಆಯ್ಕೆ ಆಗುತ್ತೆ. ಯಾರು? ಬೆಳಗಾವಿಯ ಸಾಹುಕಾರ್, ಸೈಲೆಂಟ್ ಮ್ಯಾನ್, ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅಂತ ಬಿಂಬಿತವಾಗಿರುವಂತಹ ಸತೀಶ್ ಜಾರಕಿಹೊಳಿ ಮುಂದಿನ KPCC ಅಧ್ಯಕ್ಷರಾಗುವ ಸಾಧ್ಯತೆಗಳು ದಟ್ಟವಾಗಿದೆ. ಕಳೆದ 3 ವರ್ಷಗಳಿಂದ CM ಕುರ್ಚಿಯ ವಿಚಾರ ಎಷ್ಟರ ಮಟ್ಟಿಗೆ ಸದ್ದು ಮಾಡ್ತೋ ಅಷ್ಟರ ಮಟ್ಟಿಗೆ KPCC ಅಧ್ಯಕ್ಷರ ಬದಲಾವಣೆಯೂ ಕೂಡ ಚರ್ಚೆ ಆಗಿದೆ. ಹಾಲಿ KPCC ಅಧ್ಯಕ್ಷರು DK ಶಿವಕುಮಾರ್ ಈಗ CM ಆಗ್ತಾರೆ. KPCC ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಸಾಧ್ಯತೆ ಇದೆ. ಖಾಲಿಯಾಗುವ KPCC ಅಧ್ಯಕ್ಷ ಸ್ಥಾನವನ್ನು ಸತೀಶ್ ಜಾರಕಿಹೊಳಿ ತುಂಬುತ್ತಾರೆ. ಸತೀಶ್ ಜಾರಕಿಹೊಳಿ ರಾಜ್ಯ ಕಾಂಗ್ರೆಸ್ನ ಸಾರಥಿ. ಈ ಒಂದು ಬದಲಾವಣೆಯಾಗುವ ಸಾಧ್ಯತೆಗಳು ದಟ್ಟವಾಗಿದೆ. ಎರಡನೇ ಬದಲಾವಣೆ ಸರ್ಕಾರದಲ್ಲಿ. ಕಳೆದ 3 ವರ್ಷಗಳಲ್ಲಿ ನಾವು ಕೇವಲ ಒಬ್ಬ DCM ಅನ್ನು ನೋಡಿದ್ದೀವಿ. ಇನ್ನು ಮುಂದೆ 4 DCMಗಳನ್ನು ನೋಡ್ತೀವಿ. DK ಶಿವಕುಮಾರ್ CM, ಅವರ ಸುತ್ತ ಡಾಕ್ಟರ್ G. ಪರಮೇಶ್ವರ್ ಉಪಮುಖ್ಯಮಂತ್ರಿ ಆಗುವ ಸಾಧ್ಯತೆ ಇದೆ. ಕುರುಬ ಸಮುದಾಯವನ್ನ ಅಥವಾ ಅಹಿಂದ ಸಮುದಾಯವನ್ನ ಓಲೈಸುವ ಕಾರಣಕ್ಕಾಗಿ ಯತೀಂದ್ರ ಸಿದ್ದರಾಮಯ್ಯನವರಿಗೆ DCM ಸ್ಥಾನ ನೀಡುವ ಸಾಧ್ಯತೆ ಇದೆ. ಲಿಂಗಾಯತ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಬೇಕು, ಮುಂದಿನ ಚುನಾವಣೆ 28ರಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ಲಿಂಗಾಯತ ಸಮುದಾಯದ ನಾಯಕರಿಗೆ DCM ಸ್ಥಾನ ಕೊಡಬೇಕಾಗಿದೆ. ಹೀಗಾಗಿ MB ಪಾಟೀಲ್ ಹೆಸರು ಕೇಳಿ ಬರ್ತಾ ಇದೆ. ಇನ್ನು ಅಲ್ಪಸಂಖ್ಯಾತರು ಕಾಂಗ್ರೆಸ್ನ ವೋಟ್ ಬ್ಯಾಂಕ್, ಬಟ್ ದಾವಣಗೆರೆ ಎಲೆಕ್ಷನ್ನಿಂದ ಡಿಸ್ಟರ್ಬ್ ಆಗಿದ್ದಾರೆ. ಅವರನ್ನು ಮತ್ತೆ ಓಲೈಸಬೇಕು ಅಂತ ಹೇಳಿದ್ರೆ ಅಲ್ಪಸಂಖ್ಯಾತ ಕಾಂಗ್ರೆಸ್ ನಾಯಕನಿಗೆ DCM ಸ್ಥಾನ ಕೊಡಬೇಕು. ಆ ಪೈಕಿ ಜಮೀರ್ ಅಹ್ಮದ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಬಟ್ ಜಮೀರ್ ಅಹ್ಮದ್ ಖಾನ್ಗೆ DCM ಸ್ಥಾನ ಸಿಗುತ್ತಾ ಅನ್ನೋದೇ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಕಾರಣ ಜಮೀರ್ ಅಹ್ಮದ್ ಖಾನ್ ಮೂಲ ಕಾಂಗ್ರೆಸ್ಸಿಗರಲ್ಲ. ಜಮೀರ್ ಅಹ್ಮದ್ ಖಾನ್ ವಿರುದ್ಧ ಮೂಲ ಕಾಂಗ್ರೆಸ್ ಮುಸ್ಲಿಂ ನಾಯಕರು ಅಸಮಾಧಾನಗೊಂಡಿದ್ದಾರೆ. ಮುಸುಕಿನ ಗುದ್ದಾಟ ಇದೆ. ಈ ಕಾರಣಕ್ಕಾಗಿ UT ಖಾದರ್ ಅವರಿಗೆ DCM ಸ್ಥಾನ ಕೊಡುವ ಸಾಧ್ಯತೆ ಇದೆ.
ಇಫ್ ಇನ್ ಕೇಸ್ ಯು ಟಿ ಖಾದರ್ ಅವರಿಗೆ ಡಿ ಸಿ ಎಂ ಸ್ಥಾನ ಕೊಟ್ಟರೆ ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ ಸಂಘಟನೆ ಚುರುಕುಗೊಳ್ಳಬಹುದು ಅನ್ನುವಂಥ ಲೆಕ್ಕಾಚಾರ ಈ ಬದಲಾವಣೆ. ಒಂದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಮತ್ತೊಂದು 4 ಡಿ ಸಿ ಎಂ. ಮೂರನೇ ಬದಲಾವಣೆ ಏನು ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ, ಹೊಸ ಸಿ ಎಂ ಬಂದಿದ್ದಾರೆ, ಹೊಸ ಕ್ಯಾಬಿನೆಟ್ ರಚನೆ ಆಗಬೇಕಿದೆ, ಹೊಸ ಮುಖಗಳು ಬರಬೇಕಾಗಿದೆ. ರಾಹುಲ್ ಗಾಂಧಿ ಅವರು ಈಗಾಗಲೇ ಒಂದಿಷ್ಟು ಸೂಚನೆ ಕೊಟ್ಟಿದ್ದಾರಂತೆ. ಯಂಗ್ಸ್ಟರ್ಗಳಿಗೆ ಮಣೆ ಹಾಕಿ ಹಳೆಬರಿಗೆ ಕೋಕ್ ಕೊಡಿ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಹೇಗಿರುತ್ತೆ, ಯಾರೆಲ್ಲ ಅವಕಾಶವನ್ನು ಪಡೆಯಬಹುದು? ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಪ್ರಿಯಾಂಕ್ ಖರ್ಗೆ, ರಾಮಲಿಂಗಾರೆಡ್ಡಿ, ದಿನೇಶ್ ಗುಂಡೂರಾವ್, ಈಶ್ವರ್ ಖಂಡ್ರೆ, ಕೆ ಜೆ ಜಾರ್ಜ್, ಈ ಆಲ್ರೆಡಿ ಅವರು ಸಚಿವರಾಗಿದ್ದಾರೆ, ಅವರೇ ಕಂಟಿನ್ಯೂ ಆಗ್ತಾರೆ. ಹೊಸದಾಗಿ ಯಾರೆಲ್ಲ ಬರಬಹುದು ಅಂತ ಹೇಳಿದ್ರೆ ಹೊಸದಾಗಿ ಬಿ ಕೆ ಹರಿಪ್ರಸಾದ್ ಅವರು ಬರಬಹುದು. ಲಕ್ಷ್ಮಣ್ ಸವದಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಬಟ್ ಇದಕ್ಕೊಂದು ಲೆಕ್ಕಾಚಾರ ಇದೆ. ಏನು ಲೆಕ್ಕಾಚಾರ ಅಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಏನಾದರೂ ಸಚಿವರಾದರೆ ಲಕ್ಷ್ಮಣ್ ಸವದಿಗೆ ಕಷ್ಟ. ಸತೀಶ್ ಜಾರಕಿಹೊಳಿ ಅವರು ಸಚಿವ ಸ್ಥಾನ ಬೇಡ, ಕೆಪಿಸಿಸಿ ಅಧ್ಯಕ್ಷರಾಗಿ ಮಾತ್ರ ಉಳ್ಕೋತೀನಿ ಅಂತ ಹೇಳಿದ್ರೆ ಲಕ್ಷ್ಮಣ್ ಸವದಿಗೆ ಒಂದು ಚಾನ್ಸ್ ಇದೆ. ಇನ್ನು ಬಿ ನಾಗೇಂದ್ರ ಗೊತ್ತಿದೆ, ಅವರಿಗೆ ಮತ್ತೆ ಅವಕಾಶ ಕೊಡುವ ಸಾಧ್ಯತೆ ಇದೆ. ಯು ಟಿ ಖಾದರ್, ಇಫ್ ಇನ್ ಕೇಸ್ ಏನಾದರೂ ಡಿ ಸಿ ಎಂ ಸ್ಥಾನ ಮಿಸ್ ಆಯಿತು ಅಂತ ಹೇಳಿದ್ರೆ ಯು ಟಿ ಖಾದರ್ ಅವರು ಸಂಪುಟಕ್ಕೆ ಬರೋದು 100ಕ್ಕೆ 100 ಸತ್ಯ. ಸಲೀಂ ಅಹ್ಮದ್, ಯಾಕೆ ಸಲೀಂ ಅಹ್ಮದ್ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಸೀನಿಯರ್ ಲೀಡರ್, ಕಾರ್ಯಾಧ್ಯಕ್ಷರಾಗಿದ್ದಾರೆ, ಅವ್ರಿಗೆ ಅವಕಾಶ ಕೊಡುವ ಸಾಧ್ಯತೆಯೂ ಕೂಡ ಇದೆ. ಎನ್ ಎ ಹ್ಯಾರಿಸ್ ಅವ್ರಿಗೆ ಕೂಡ ಅವಕಾಶ ಸಿಗುವ ಸಾಧ್ಯತೆ ಇದೆ. ಬಟ್ ಒಂದು ಕಡೆ ಯು ಟಿ ಖಾದರ್, ಸಲೀಂ ಅಹ್ಮದ್, ಹ್ಯಾರಿಸ್ ಅವರಿಗೆ ಅವಕಾಶ ಸಿಗುತ್ತಾ ಅಂತ ಹೇಳಿದ್ರೆ ಈ ಮೂವರಲ್ಲಿ ಇಬ್ಬರಿಗೆ ಕಡಾಖಂಡಿತವಾಗಿ ಅವಕಾಶ ಸಿಗುತ್ತೆ. ಇನ್ನು ಅಜಯ್ ಸಿಂಗ್, ಧರ್ಮ್ ಸಿಂಗ್ ಅವರ ಮಗ, ಕಳೆದ ಬಾರಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ, ಅಂದರೆ ಸಿದ್ದರಾಮಯ್ಯ ಸಂಪುಟದಲ್ಲಿ. ಹೀಗಾಗಿ ಅವರನ್ನು ಓಲೈಸಬೇಕಾಗಿತ್ತು, ಅಥವಾ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂತಹ ಮತದಾರರನ್ನು ಅಥವಾ ಪಕ್ಷ ಸಂಘಟನೆಗಾಗಿ ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕಾಗಿದೆ. ಸೊ ಅವ್ರಿಗೂ ಕೂಡ ಕೊಡ್ತಾರೆ. ರೂಪಕಲಾ, ಕೆ ಎಚ್ ಮುನಿಯಪ್ಪನವರು ಸ್ವತಃ ಹೇಳಿದ್ದಾರೆ, ನಾನು ರಿಸೈನ್ ಮಾಡಲಿಕ್ಕೆ ರೆಡಿ ಇದ್ದೀನಿ, ಹೊಸಬರಿಗೆ ಅವಕಾಶ ಕೊಡಿ ಅಂತ ಹೇಳಿ. ಸೊ ಕೆ ಎಚ್ ಮುನಿಯಪ್ಪನವರ ಪುತ್ರಿ ರೂಪಕಲಾ ಅವರು ಕೂಡ ಬರಬಹುದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ಮಿಸ್ ಆಗುವ ಸಾಧ್ಯತೆ ಇದೆ. ಇನ್ನು ಹಳಬರು ಯಾರು? ಎಚ್ ಸಿ ಮಹದೇವಪ್ಪ ಅವರ ಹೆಸರು ಕೇಳಿ ಬರ್ತಾ ಇದೆ. ಬಟ್ ಡಿ ಕೆ ಶಿವಕುಮಾರ್ ಅವರು ಹೊಸ ಜನ್ರೇಷನ್ಗೆ ಅವಕಾಶ ಕೊಡಬೇಕು ಅಂತ ಹೇಳಿದ್ರೆ ದರ್ಶನ್ ಧ್ರುವನಾರಾಯಣ್ ಅವರಿಗೆ ಅವಕಾಶ ಕೊಡುವ ಸಾಧ್ಯತೆ ಇದೆ ಎಚ್ ಸಿ ಮಹದೇವಪ್ಪನವರ ಬದಲಿಗೆ. ಶಿವರಾಜ್ ತಂಗಡಗಿ, ಸಂತೋಷ್ ಲಾಡ್ ಕೂಡ ಇರ್ತಾರೆ, ಕಂಟಿನ್ಯೂ ಆಗ್ತಾರೆ. ಹೊಸಬರು ಬಾಲಕೃಷ್ಣ ಅವರಿಗೆ ಅವಕಾಶ ಕೊಡ್ಬೋದು, ಮಾಗಡಿ ಬಾಲಕೃಷ್ಣ. ಮತ್ತು ಶಿವಲಿಂಗೇಗೌಡರು ಕಳೆದ ಬಾರಿ ಕಾಂಗ್ರೆಸ್ಗೆ ಬಂದು ಈಗ ಶಾಸಕರಾಗಿದ್ದಾರೆ, ಅವರು ಕೂಡ ಆಕಾಂಕ್ಷಿ ಆಗಿದ್ದಾರೆ. ನರೇಂದ್ರ ಸ್ವಾಮಿ ಹೆಸರು ಕಡೆ ಬರ್ತಾ ಇದೆ. ಶರತ್ ಬಚ್ಚೇಗೌಡ ಸ್ವಲ್ಪ ಪ್ರಾಮಿಸಿಂಗ್ ಲೀಡರ್, ಅಂದರೆ ಮುಂದಿನ ಭವಿಷ್ಯ ಅಂತ ಹೇಳಿದ್ರೆ ಶರತ್ ಬಚ್ಚೇಗೌಡರು ಕೂಡ ಕಾಣಿಸ್ಕೋತಾರೆ. ಕಾಂಗ್ರೆಸ್ ಭವಿಷ್ಯದ ದೃಷ್ಟಿಯಿಂದ ಕೂಡ ಶರತ್ ಬಚ್ಚೇಗೌಡರಿಗೆ ಈಗಲೇ ಒಂದು ಅವಕಾಶವನ್ನು ಕೊಡಬಹುದು. ಸೊ ನಿಮ್ಗೇನು ಅನಿಸುತ್ತೆ? ಯಾರೆಲ್ಲ ಸಚಿವ ಸ್ಥಾನ ಪಡೆಯುವ ಸಾಧ್ಯತೆ ಇದೆ? ಯಾರೆಲ್ಲ ಮಿಸ್ ಆಗ್ತಾರೆ? ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಡಿ ಸಿ ಎಂಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.